ಸ್ಟೇಟಿಕ್ ಆ್ಯಂಡ್ ಕರೆಂಟ್ ಲಿಂಕೇಜ್. ಇಲ್ಲಿ ಸ್ಟೇಟಿಕ್ ಆ್ಯಂಡ್ ಕರೆಂಟ್ ಲಿಂಕೇಜನ್ನು ಹೆಂಗೆ ಮಾಡ್ತಾರೆ ಅಂತಂದರೆ ನಿಮ್ಗೆ ಗೊತ್ತಿರಬೇಕು. ಒಂದು ಕಡೆ ಸ್ಟೇಟಿಕ್ ಕಾನ್ಸೆಪ್ಟ್ ಇರುತ್ತೆ. ದಿಸ್ ಸ್ಟೇಟಿಕ್ ಕಾನ್ಸೆಪ್ಟ್ ಈಸ್ ಲಿಂಕ್ಡ್ ವಿತ್ ಕರೆಂಟ್ ಅಫೇರ್ಸ್. ಇಟ್ ಈಸ್ ಅ UPSC's ಫೇವ್ರೇಟ್ ಸ್ಟ್ರಾಟಜಿ. UPSC ಕ್ವಶನ್ಸ್ ನೋಡ್ಕೊಂಬಂದ್ರೆ ಇಟ್ಸ್ ಅ ಬೆಸ್ಟ್ ಸ್ಟ್ರಾಟಜಿ ಆಫ್ ದ UPSC ಕ್ವಶನ್ ಪೇಪರ್ ಸೆಟರ್ಸ್. ಈ ಹೆಂಗೆ ಸೆಟ್ ಮಾಡ್ತಾರೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಆರ್ಟಿಕಲ್ 21 ರಿಲೇಟೆಡ್ ಏನೇ ಕರೆಂಟ್ ಅಫೇರ್ಸ್ ಇದ್ರೂ ಅದನ್ನು ಆರ್ಟಿಕಲ್ 21 ತೊಗೊಂಬರ್ತಾರೆ. ಫಾರ್ ಎಕ್ಸಾಂಪಲ್ ಮ್ಯಾರೇಜಸ್ ಕಮ್ ಅಂಡರ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್. ಕರೆಂಟ್ ಅಫೇರ್ಸ್ನಾಗ ಏನೇ ಇರಲಿ ಅದನ್ನು ಬಂದು ಎದಕ್ಕೆ ಲಿಂಕ್ ಮಾಡ್ತಾರೆ ಅಂತಂದರೆ ಸ್ಟೇಟಿಕ್ ಕಾನ್ಸೆಪ್ಟಿಗೆ ಲಿಂಕ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಪ್ರಿಲಿಮ್ಸಿಗೆ ಏನು ಕೇಳಿದ್ರೆ ಅಂತಂದರೆ, ಕೊರೋನಾ ಟೈಮಿಗೆ ವೈರಸ್ ವಾಸ್ ಇನ್ ನ್ಯೂಸ್, ಬಟ್ ಕ್ವಶನ್ಸ್ ಎದ್ರ ಮೇಲೆ ಬಂತಂತಂದರೆ ದ ಡಿಫ್ರೆನ್ಸ್ ಬಿಟ್ವೀನ್ ಪ್ಲಾಂಟ್ ಸೆಲ್ ಆ್ಯಂಡ್ ಎನಿಮಲ್ ಸೆಲ್. ಬ್ಯಾಕ್ಟೋಫೇಸ್ ಬಗ್ಗೆನೂ ಕ್ವಶನ್ ಕೇಳ್ಬೋದು. ಫೌಂಡೇಶನ್ ಶುಡ್ ಬಿ ವೆರಿ ಸ್ಟ್ರಾಂಗ್. ಫೌಂಡೇಶನ್ ಸ್ಟ್ರಾಂಗ್ ಇತ್ತಂದರೆ, ಬೇಸಿಕ್ಸ್ ಸ್ಟ್ರಾಂಗ್ ಇತ್ತಂದರೆ ಆಟೋಮೆಟಿಕ್ಲಿ ಕರೆಂಟ್ ಅಫೇರ್ಸ್ ಏನಾಗುತ್ತೆ, ಅಬ್ಸಾರ್ಬ್ ಆಗುತ್ತೆ. ಅಂದರೆ ಒಂಥರ ನಾನು ಏನು ಹೇಳ್ಬೋದು ಅಂತಂದರೆ, ಸಾಯಿಲ್ ಆ್ಯಂಡ್ ವಾಟರ್ ಇದ್ದಂಗೆ. ನೀವು ಸಾಯಿಲ್ ಏನಂತಂತಂದರೆ ಇಟ್ಸ್ ಯುವರ್ ಫೌಂಡೇಶನ್, ಇಟ್ಸ್ ಯುವರ್ ಬೇಸಿಕ್. ವಾಟರ್ ಏನು ನೀರು ಹಾಕ್ತಿರಲ್ಲ, ಸಾಯಿಲ್ ಹೆಂಗೆ ಅಬ್ಸರ್ವ್ ಮಾಡುತ್ತಲ್ಲ ವಾಟರನ್ನು, ಫರ್ಟೈಲ್ ಎಷ್ಟು ಇರುತ್ತಲ್ಲ ಸಾಯಿಲ್ ಅಷ್ಟು ಕಂಟೆಂಟನ್ನು ಅಬ್ಸರ್ವ್ ಮಾಡುತ್ತೆ. ಸೇಮ್ ಗೋಸ್ ಟು ಯುವರ್ ಬೇಸಿಕ್ಸ್. ನಿಮ್ಮ ಬೇಸಿಕ್ಸ್ ಎಷ್ಟು ಸ್ಟ್ರಾಂಗ್ ಇದೆಯಲ್ಲ ಅಷ್ಟು ಕರೆಂಟ್ ಅಫೇರ್ಸ್ನ ಅಬ್ಸರ್ವ್ ಮಾಡ್ತೀವಿ ನೀವು. ಇಫ್ ಯುವರ್ ಬೇಸಿಕ್ಸ್ ಈಸ್ ವೆರಿ ಸ್ಟ್ರಾಂಗ್, ದೆನ್ ಓನ್ಲಿ ಯು ವಿಲ್ ಅಬ್ಸಾರ್ವ್ ಅ ಕರೆಂಟ್ ಅಫೇರ್ಸ್, or you can digest the current affairs.